ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅಕ್ಕ, ಏನೇ ಅದು? ಏನೋ ನೋಡ್ತಾ ಇದ್ದೆ. ಏನಿಲ್ಲ. ಏನಿಲ್ಲ ಅಂದ್ಮೇಲೆ ನೀನ್ ಯಾಕೆ ಹೀಗೆ ಚಟ್ಪಡಿಸ್ತಿದ್ಯಾ? ಉಸಿರಾಟ ಜೋರಾಗಿದೆ, ಹಾರ್ಟ್ ಬೀಟು ಇಲ್ಲಿ ತನಕ ಕೇಳಿಸ್ತಿದೆ ಅಂದ್ಮೇಲೆ ನಿನ್ ಹಾರ್ಟ್ ಬೀಟ್ ನ ಹೆಚ್ಚಿಸೋ ಅಂತದ್ದು ಅಲ್ಲಿ ಏನೋ ಇರ್ಬೇಕು. ಏನಿದೆ ತೋರ್ಸು. ಅಮ್ಮು ಬೇಡ ಅಮ್ಮು. ಅಕ್ಕ ಬಾ ಕೈ ಕಡೆ. ಅಮ್ಮು ಆಹಾಹಾಹಾ, ಆಸೆ ನೋಡು. ಒಳಗಡೆ ಬೆಟ್ಟದಷ್ಟು ಪ್ರೀತಿ, ಮೇಲ್ನೋಟಕ್ಕೆ ಪ್ರೀತಿನೇ ಇಲ್ದರಂಗ್ ನಡ್ಕೊಳ್ತಾಳ ನಮ್ಮ ಅಕ್ಕ. ಅಕ್ಕ, ಭಾವನ್ ನೀನು ತುಂಬಾ ಪ್ರೀತಿ ಮಾಡ್ತಿದ್ಯಾ ಅಲ್ವಾ? ಅವ್ರನ್ನ ಮಿಸ್ ಮಾಡ್ಕೊಳಕ್ ಶುರು ಮಾಡಿದ್ಯಾ ಅಲ್ವಾ? ಅಮ್ಮು ಸುಮ್ಮನೆ ಸತಾಯಿಸ್ಬೇಡ ನೀನು, ಹೋಗು. ಅರೆರೆರೆರೆ, ಮುಖ ನೋಡು ಹೇಗ್ ಕೆಂಪಾಗ್ಬಿಡ್ತು, ಕೆನ್ನೆ ಆಪಲ್ ತರ ಉತ್ಕೊಂಡ್ಬಿಡ್ತು. ಅಮ್ಮು ನೀನೀಗ ಹೋಗ್ಲಿಲ್ಲ ಅಂದ್ರೆ ಏಟ್ ತಿಂತ್ಯಾ? ಅಲಲಲಲಲೆ, ಕಣ್ಣಲ್ಲೇ ಪ್ರೀತಿ ಉಕ್ಕು ಹರಿತಾ ಇದೆ. ಅಮ್ಮು ಅಕ್ಕ, 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 ಇದೇನೇ ಇದು ಹೀಗಾಗೋಗಿದೆ? ಏನಾಗಿದೆ? ಅಬ್ಬಾ, ಕೈ ನೋಡು ಎಷ್ಟು ಕೆಂಪಾಗಿದೆ. ಇದ್ರ ಅರ್ಥ ಏನು ಗೊತ್ತಾ? ಇದ್ರ ಅರ್ಥ ಭಾವ ನಿನ್ನ ತುಂಬಾ ಪ್ರೀತಿಸ್ತಾರೆ ಅಂತ. ಅಷ್ಟೇ ಅಲ್ಲ, ನಿನ್ಗೂ ಭಾವನ್ ಮೇಲೆ ಸಿಕ್ಕಾಪಟ್ಟೆ ಲವ್ ಇದೆ ಅಂತ. ಅರೆರೆ ಅರೆರೆ, ಇದೇನು ಮೆಹಂದಿಲಿ ಭಾವನ್ ಹೆಸರು ಹಾಕಕ್ ಹೇಳಿದ್ದೆ, ಇಲ್ವೇ ಇಲ್ಲ. ನಾನೇ ಬೇಡ ಅಂತ ಹೇಳ್ದೆ. ಯಾಕೆ ಬೇಡ ಅಂದೆ? ಕೆಲವೊಂದು ಹೆಸರು ಮನ್ಸಲ್ಲಿರ್ಬೇಕು ಕಣೆ, ಕೈಯಲ್ಲಿ ಬರೆದು ತೋರಿಸೋ ಅವಶ್ಯಕತೆ ಇರಲ್ಲ. ಅಬ್ಬಾ, ಟಚ್ ಮಾಡ್ಬಿಟ್ಟೆ ಕಣೆ ಹಾರ್ಟನ್ನ. ಅಂದ್ರೆ ಭಾವನ ಹೆಸರು ನಿನ್ ಹಾರ್ಟ್ ಅಲ್ಲಿ ಇದೆ ಅಂದಂಗ ಆಯ್ತು. ಸರಿಯಾದ ಟೈಮಿಗೆ ಬರೋದಿಲ್ಲ. ಶಾಸ್ತ್ರದ ಮುಹೂರ್ತ ಮೀರಿದ್ರೆ ಏನ್ ಗತಿ? ಈ ಹುಡುಗಿಗೆ ಎಷ್ಟು ಹೇಳಿದ್ರೂ ಅರ್ಥ ಆಗಲ್ಲ. ಬರೀ ಹಠ ಅಂದ್ರೆ ಹಠ. ಯಜಮಾನ್ರ ಪಂಚೆ ಅದೆಲ್ಲಿಟ್ಟಿದ್ದಾಳೋ ಏನೋ. ಅಲ್ಲೆಲ್ಲೂ ಇಲ್ಲ ಕಣ. ನಾನು ನೋಡಿದ್ನಪ್ಪ, ಎಲ್ಲೂ ಸಿಗ್ಲಿಲ್ಲ. ಮೋಸ್ಟ್ಲಿ ಅವಳು ಕಬೋರ್ಡಲ್ಲಿ ಇಟ್ಟಿರ್ಬೇಕು. ಹೋಗಿ ನೋಡ್ತೀನಿ. ಇಲ್ಲ, ನಾನಾಗಿ ನೋಡ್ತೀನಿ, ನೀವು ಬೇರೆ ಕಡೆ ನೋಡಿ. ಸರಿ. ಓ ಗಾಡ್, ಇವಳು ಬದಲಾಗಲ್ಲ ಇವಳು. ಪಂಚೆಯಲ್ಲಿ ಇಟ್ಟಿದ್ದಾಳೆ. ಅಮ್ಮನ ರೂಮಲ್ಲಿ ಇಲ್ಲ ಕಣ. ಯಜಮಾನರ ರೂಮಲ್ಲೂ ಹುಡುಕ್ತೆ, ಅಲ್ಲೂ ಇಲ್ಲ. ಅವಳು ರೂಮಲ್ಲಿ ಅದೇ ಹುಡುಕ್ಬೇಕೋ ಗೊತ್ತಿಲ್ಲ. ತಿಪ್ಪೆ ಮಾಡ್ಕೊಂಡಿದ್ದಾಳೆ ರೂಮ್ನ, ಅಲ್ಲೂ ಸಿಗ್ಲಿಲ್ಲ. ಬರ್ಲಿ ಅವಳು. ಬೇಡ ಬೇಡ ಅಂದ್ರೂ ಹಠ ಮಾಡ್ಕೊಂಡು ಹೋದ್ಲಲ್ಲ, ಇದೇ ಇವತ್ತವಳಿಗೆ. ನಾನು ಹೇಳಿಲ್ವಾ ಅಣ್ಣ, ನೀನ್ ಮಾಡೋ ಮುದ್ದು ಅವಳನ್ನ ಹಾಳು ಮಾಡ್ತಾ ಇದೆ. ನಾನು ಅವಾಗಲೇ ಹೇಳಿದ್ದೆ, ಯಾವ ಶಾಸ್ತ್ರನೂ ಹೆಚ್ಚು ಕಡಿಮೆ ಆಗಬಾರ್ದು ಅಂತ. ಇವಾಗ ನಾನು ಕೋಪದಲ್ಲಿ ಮಾತಾಡಿದ್ರೆ ಕೆಟ್ಟವನಾಗೋದು ಯಾರು? ನಾನ್ ತಾನೆ. ಎರಡನಿಗೆ ಕಣ್ಣೀರ್ ಹಾಕಿ ನಾಟಕ ಮಾಡಿ ಸುಮ್ಮನಾಗ್ಬಿಡ್ತಾಳೆ.
ಅರೆ ಈ ಚಂಬತ್ ಕೋಳಿ ಇಲ್ಲೇನ್ ಮಾಡ್ತಿದಾರೆ? ಇವ್ರಿಗೂ ಭವಾನಿ ಅವ್ರಿಗೂ ಏನ್ ಸಂಬಂಧ? ಏನಪ್ಪ ಮಾಡ್ಲಿ, ಯಾರನ್ ಕೇಳಲಿ? ಸೆಕ್ಯೂರಿಟಿ. ಅಣ್ಣ, ನಾನು ಆಕ್ಚುಲಿ ಭವಾನಿ ಮೇಡಮ್ ಅವ್ರ ಇಂಟರ್ವ್ಯೂ ಮಾಡಕ್ ಬಂದಿದ್ದೀನಿ. ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಒಳಗ್ ಹೋಗ್ಬೋದಾ? ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ. ಅಣ್ಣ, ಅದು ಅಲ್ಲಿ ಮೇಲೆ ಬಾಲ್ಕನಿಲಿ ಓಡಾಡ್ತಿದಾರಲ್ಲ, ಅವ್ರು ಯಾರಣ್ಣ? ಅವರೇ ಭವಾನಿ ಮೇಡಮ್ ಅಮ್ಮ. ಯಾರು ಅಲ್ಲಿ ಓಡಾಡ್ತಿದಾರಲ್ಲ ಅಣ್ಣ, ಅವ್ರೇನ ಭವಾನಿ ಚಂದ್ರ? ಹ್ಞೂನಮ್ಮ, ಅವ್ರು ಇಂಟರ್ವ್ಯೂ ಮಾಡ್ಬೇಕಂತ ಬಂದಿದ್ದೀರಾ. ಅವ್ರು ಯಾರಂತ ಗೊತ್ತಿಲ್ವಾ? ಗೊತ್ತಣ್ಣ, ಗೊತ್ತು. ನಾನೇ ಫೋನ್ ಮಾಡಿ ಕೇಳ್ಬಿಡ್ತೀನಿ. ಸರಿ. ಅಯ್ಯೋ ದೇವ್ರೇ, ಕೆಲ್ಸ ಕೆಡ್ತಲ್ಲಪ್ಪ. ಇವ್ರೇನಾದ್ರೂ ನನ್ ಮುಖ ನೋಡಿದ್ರೆ ಕಾದ್ ಹಂಚಕ್ ಹಾಕಿರೋ ಜೋಳ ತರ ಚಟ್ಪಟ ಚಟ್ಪಟ ಅಂತ ಸಿಡಿದ್ಬಿಡ್ತಾರ. ಏನಪ್ಪ ಮಾಡೋದೀಗ? ಅನಿಗ್ ಬೇರೆ ಪರಿಚಯ. ಇವ್ರೇನಾದ್ರೂ ಅವನು ಕಂಪ್ಲೇಂಟ್ ಮಾಡ್ಬಿಟ್ರೆ ಬೆಳಗ್ಗೆವರೆಗೂ ಸಹಸ್ರನಾಮ ಅರ್ಚನೆ ಮಾಡ್ಬಿಡ್ತಾನೆ. ಇಲ್ಲ ಇಲ್ಲ, ಹಾಗೆ ಹೋದ್ರೆ ವರ್ಕೌಟ್ ಆಗಲ್ಲ. ಬೇರೆ ಏನಾದ್ರೂ ಮಾಡ್ಬೇಕಲ್ಲ. ಹೋಗೋವಾಗ್ಲೇ ನಾನು ಅನಿ ಬೇಡ ಅಂತ ಹೇಳಿದ್ವಿ. ನಮ್ಮ ಮಾತು ಕೇಳದೆ ಹಠ ಮಾಡ್ಕೊಂಡು ಹೋದ್ಲು. ಈ ಹುಡುಗಿಗೆ ಜವಾಬ್ದಾರಿ ಅನ್ನೋದು ಪದದ ಅರ್ಥನೇ ಗೊತ್ತಿಲ್ಲ. ಯಾವಾಗ ನೋಡಿದ್ರು ಹುಡುಗಾಟ, ಯಾವಾಗ ನೋಡಿದ್ರು ಸಿನಿಮಾ, ಯಾವಾಗ ನೋಡಿದ್ರು ಅನುಮಾನ, ತಿರುಗಾಟ, ಇದೇ ಆಗೋಯ್ತು. ಶಾಂಭವಿ, ನಿಮ್ಮ ದೃಷ್ಟಿನಲ್ಲಿ ಮೀರಾ ಏನೇ ಕೆಲಸ ಮಾಡಿದ್ರು ಅದು ತಪ್ಪಾಗೇ ಕಾಣಿಸುತ್ತೆ. ಮೀರಾ ದೇವಸ್ಥಾನಕ್ಕೆ ತಾನೇ ಹೋಗಿರೋದು, ಬರ್ತಾಳೆ ಬಿಡಮ್ಮ. ಅಯ್ಯೋ ಯಜಮಾನ್ರೇ, ಮೀರಮ್ಮರು ದೇವಸ್ಥಾನಕ್ಕೆ ಹೋಗಿಲ್ಲ. ಮತ್ತೆ ಎಲ್ಗೋಗಿದ್ದಾಳೆ? ಸರಿ ಹೋಯ್ತು, ಎಲ್ಲಿಗೋಗಿದ್ದಾರೆ ಅಂತ ನನಗೆ ಗೊತ್ತಿದ್ರೆ ನಾವ್ಯಾಕೆ ಇಷ್ಟೊಂದು ಚಡ್ಪಡಿಸ್ಬೇಕಾಗಿತ್ತು? ಯಜಮಾನ್ರೆ, ಸಾಕೆತ್ತು ಅವ್ರ ತಂದೆ ಪಂಚೆ ಉಟ್ಕೊಂಡು ಶಾಸ್ತ್ರ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದ. ಕೊಂಡ್ ಬರ್ಲಿ, ಏನ್ ಸಮಸ್ಯೆ? ಪಂಚೆ ಸಿಕ್ಕಿಲ್ಲ, ಮೀರಾ ತೆಗ್ದಿಟ್ಟಿದ್ದಾಳೆ. ಫೋನ್ ಮಾಡಿ ವಿಚಾರಿಸಿಮ್ಮ. ಫೋನ್ ತೆಗಿತಾ ಇಲ್ಲ. ಓ, ನೆಟ್ವರ್ಕ್ ಸಿಗ್ತಾ ಇಲ್ವೋ ಏನೋ. ಅನಿಕೆ ತುಂಬಾ ಸಿಟ್ಟಾಗಿದ್ದಾನೆ. ಅದು ಅವನು ಸ್ವಭಾವ, ಸಮಾಧಾನ ಮಾಡ್ಕೋತಾನೆ. ಸಾಕೆತ್ ಕೂಡ ಬೇಜಾರಾಗಿದ್ದಾನೆ. ಮೀರಾ ಮುಖ ನೋಡ್ತಾ ಇದ್ದಾಗೆ ಅವನ ಮುಖದಲ್ಲಿರೋ ಬೇಜಾರೆಲ್ಲ ದೂರ ಆಗತ್ತೆ. ಅವಳು ಅವನ ಮುಖದಲ್ಲಿ ಸಂತೋಷ ತರಿಸ್ತಾಳೆ. ಯಜಮಾನ್ರೆ, ಅವಳು ಮಾಡೋ ತಪ್ಪಿಗೆ ನೀವು ಬೈದೆ ಹೀಗೆ ಅದಕ್ಕೊಂದು ಏನೋ ಹೇಳ್ತಾ ಹೋದ್ರೆ ಅವಳು ಹುಚ್ಚಾಟ ಹೆಚ್ಚಾಗುತ್ತೆ. ಇವತ್ತು ಬರ್ಲಿ ಅವಳು, ನನ್ನ ಕೈಯಿಂದ ಏಟ್ ತಿನ್ನೋದಂತೂ ಗ್ಯಾರಂಟಿ. ಓ, ಏನಪ್ಪ ಮಾಡ್ಲಿ, ಏನ್ ಮಾಡ್ಲಿ ದೇವ್ರೆ? ಆ ಕಡೆ ನೋಡಿದ್ರೆ ಮದ್ವೆ ಸಿದ್ಧತೆ ನಡೀತಿದೆ, ಈ ಕಡೆ ಸತ್ಯ ಇನ್ನೂ ಕತ್ಲೊಳಗಿದೆ. ಈ ಕಡೆ ಮದ್ವೆ ಕೆಲ್ಸಗಳನ್ನ ನೋಡ್ಕೊಂಡು ನಿಂತ್ಕೊಳ್ಳೋದಕ್ಕೂ ಆಗ್ತಿಲ್ಲ, ಸತ್ಯ ತಿಳ್ಕೊಳ್ಳೋಕೆ ಕತ್ಲೊಳಗೂ ಹೋಗಕ್ಕಾಗ್ತಿಲ್ಲ. ಏನ್ ಮಾಡ್ಲಿ ದೇವ್ರೆ? ಹಾ, ಇವ್ರ ಬಗ್ಗೆ ನನ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಮಾನ್ಯ ಅಲ್ವಾ? ಮಾನ್ಯನೇ ಕರೆಸ್ತೀನಿ, ಇಂಟರ್ವ್ಯೂ ಮಾಡಿ ಅವ್ರ ಬಗ್ಗೆ ಏನ್ ವಿಷಯ ಇದೆ ಅಂತ ತಿಳ್ಕೊತೀನಿ. ಫೋನ್ ರಿಸೀವ್ ಮಾಡು ಇಡಿಯಟ್. ಹಾಯ್ ಮೀರಾ. ಲೇ, ಅರ್ಜೆಂಟ್ ಆಗಿ ನೀನು ಭವಾನಿ ಚಂದ್ರ ಅವ್ರ ಮನೆ ಹತ್ರ ಬರ್ಬೇಕು. ಈಗ್ಲಾ? ನೈಟ್ ಆಗೋಯ್ತಲ್ಲೇ. ಯೋ, ಸೀಕ್ರೆಟ್ ಕೆಲ್ಸಗಳೆಲ್ಲ ರಾತ್ರಿನೇ ನಡೆಯೋದು, ಬೇಗ ಬಾರೆ. ಮೀರಾ, ಈಗ ಆಗಲ್ಲ ಕಣೆ, ಅಪ್ಪ ಬೈತಾರೆ. ಮೊದ್ಲೇ ಹೇಳಿದ್ರೆ ಏನಾದ್ರೂ ಒಂದ್ ಪ್ಲಾನ್ ಮಾಡಿ ಬರ್ತಿದ್ದೆ, ಆದ್ರೆ ಈಗ ಕಳ್ಸಲ್ಲ. ಲೇ, ಫ್ರೆಂಡ್ ಮದ್ವೆ ಅಂತ ಹೇಳಿ ಏನೋ ಒಂದ್ ಕಾರಣ ಕೊಟ್ಬಿಟ್ಟು ಬಂದ್ಬಿಡ. ಅಯ್ಯೋ, ಈಗ ಬಂದ್ರೆ ನಾಳೆ ಕಳ್ಸಲ್ಲ ಮೀರಾ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸರಿ, ನಾಳೆನಾದ್ರೂ ಸಿಗ್ತೀಯಾ? ಡೆಫಿನೆಟ್ಲಿ ಸಿಗ್ತೀನಿ. ಸರಿ.
ಬಾಯ್. ಸರಿ. ಅಮ್ಮ, ಶಾಸ್ತ್ರ ಅಂತೂ ನಿಲ್ಲಲ್ಲ ಅಲ್ವಾ? ಬೇಜಾರು ಮಾಡ್ಕೋಬೇಡಿ. ತುಂಬಾ ವರ್ಷಗಳ ನಂತರ ಬಂದಿರೋ ಸಂಭ್ರಮನಪ್ಪ ಇದು. ಈ ಹುಡುಗಿ ದೆಸೆಯಿಂದಾಗಿ ಅಂದ್ಕೊಂಡಂಗೆ ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ಬೇಜಾರಾಗ್ತಾ ಇದೆ. ಮುಹೂರ್ತಕ್ಕೆ ಟೈಮ್ ಆಯ್ತೇನೋ ಸುಂದ್ರ? ಹಾ ಯಜಮಾನ್ರೆ, ಸಾಕೆತ್ ಬರ್ತಿದ್ದಾಗೆ ದೀಪ ಹಚ್ಚಬೇಕು. ದೊಡ್ಡಪ್ಪನ ಪಂಚೆ ಸಿಕ್ಕಿಲ್ವಾ? ಅಣ್ಣ ಯಾವುದೋ ಬೇರೆ ಪಂಚೆ ಹುಡ್ಕೊ ಬರ್ತಿದ್ದಾನೆ. ಅಣ್ಣ, ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ ಬಿಡು. ಅಮ್ಮ, ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಶಾಸ್ತ್ರ ಮಾಡುವಾಗ ನೊಂದ್ಕೋಬಾರ್ದು, ಬೇಜಾರು ಮಾಡ್ಕೋಬಾರ್ದು ಅಂತ ನೀವೇ ಹೇಳ್ತಿದ್ರಿ. ಹೋಗ್ಲಿ ಬಿಡಿಮ್ಮ, ಅಪ್ಪನ ಪಂಚೆನ ಇನ್ಯಾವಾಗಾದ್ರೂ ಉಟ್ಕೊಂಡು ದೀಪ ಹಚ್ಚಣ್ವಾ? ಇದಪ್ಪ ಮನೆತನನ ಸರಿದೂಗಿಸ್ಕೊಂಡೋಗೋ ರೀತಿ. ಸಿಗ್ಲಿಲ್ಲ ಅಂತ ಕೊರ್ಗೋದಕ್ಕೆ ಬದಲು ಇರೋದ್ರಲ್ಲೇ ಸಂತೋಷ ಪಡೋದೇ ಸುಖ. ಹಾ, ಶಾಸ್ತ್ರ ಮುಂದುವರಿಸಿ. ಈ ದೀಪ ನಂದಾದೀಪ ಆಗ್ಲಿ. ಈ ಮನೆಗೆ ಬರೋ ಸೊಸೆ ಈ ಮನೆಯಲ್ಲಿ ತುಂಬಿರೋ ದುಃಖ, ಬೇಸರ, ಖಾಲಿತನ ಅನ್ನೋ ಕತ್ಲಿನ ದೂರ ಮಾಡಿ ಸಂತೋಷದಿಂದ ಬೆಳೆದ್ಲಿ. ಅಮ್ಮ 7 ಗಂಟೆ ಆಯ್ತು, ಮೀರಮ್ಮ ಇನ್ನೂ ಬರಲೇ ಇಲ್ಲ. ನಾನು ಹೋಗಿ ನೋಡ್ಕೊಂಡ್ಬರ್ತೀನಿ. ಸಾಕೇತ್, ಚಪ್ರದ ಪೂಜೆ, ನಾಂದಿ ಪೂಜೆ ಆಗಿದ್ಯಪ್ಪ, ನೀನು ಹೊರಗಡೆ ಹೋಗ್ಬಾರ್ದು. ಬೇಗ ಬರ್ತೀನಿ ಅಂತ ಹೇಳಿದಾಳಲ್ವಾ, ಬರ್ಲಿ ಬಿಡು. ಅಮ್ಮ, ನಾನೇ ಹೋಗಿ ನೋಡ್ಕೊಂಡ್ಬರ್ತೀನಿ. ಅಣ್ಣ ಅಣ್ಣ, ಅಕ್ಕ ಫೋನ್ ಮಾಡಿದ್ಲು, ಬರ್ತಿದ್ದಾಳಂತೆ. ಇನ್ನೊಂದು 5 ನಿಮಿಷ ಇಲ್ಲಿ ಇರ್ತೀನಿ ಅಂದ್ಲು. ಎಲ್ಲಿಗೆ ಹೋಗಿದ್ಲಂತೆ? ಗೊತ್ತಿಲ್ಲ ಅಣ್ಣ. ಬರ್ತಾಳಲ್ಲ, 4 ಕೊಟ್ಟು ಕೇಳಿದ್ರಾಯ್ತು.